ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕೆಫೆ ಸ್ಟೈಲಲ್ಲಿ ಮನೆಯಲ್ಲಿ ಈಜಿಯಾಗಿ ನೀವು ಯಾವುದೇ ಬ್ಲೆಂಡರ್ ಇಲ್ಲದೆ ಸುಲಭವಾಗಿ ಮಾಡ್ಕೋಬಹುದು. ಕ್ಯಾಪೆಚಿನೋ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡುವುದರಿಂದ ರೆಸ್ಟೋರೆಂಟ್ ಮರ್ತೇ ಹೋಗ್ತೀರಾ, ಅಷ್ಟು ಈಜಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಒಂದು ಗಾಜಿನ ಬೌಲ್ ತಗೊಳ್ಳೋಣ. ಇಬ್ಬರಿಗೆ ಆಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. 3 ಸ್ಪೂನ್ ಕಾಫಿ ಪೌಡರ್ ಸೇರಿಸ್ಕೊಳ್ಳಿ. ಮುಂಚೆನೇ ಹಾಲು ಕಾಯಿಸಿ ಇಟ್ಟಿದ್ದೀನಿ. ಗಟ್ಟಿ ಇರುವಂಥ ಹಾಲು ತಗೋಬೇಕು. 3 ಸ್ಪೂನು ಸಕ್ಕರೆ ಸೇರಿಸ್ಕೊಳ್ಳೋಣ. ಕ್ವಾಂಟಿಟಿ ಸೇಮ್ ಇರಬೇಕು. ಸಮ ಪ್ರಮಾಣದಲ್ಲಿ ಕಾಫಿ ಪೌಡರು ಸಕ್ಕರೆ ಸೇರಿಸೋದ್ರಿಂದ ಟೇಸ್ಟು ಒಂದೇ ಥರ ಇರುತ್ತೆ. 3 ಸ್ಪೂನು ನೀರು ಸೇರಿಸಿ ಬೀಟರಲ್ಲಿ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ. ಕೈಯಿಂದನೇ ಸಾಫ್ಟ್ ಆಗೋವರೆಗೂ ಜಾಸ್ತಿ ನೀರು ಹಾಕ್ಕೋಬೇಡಿ. ನೋಡ್ಕೊಂಡು ಗಟ್ಟಿ ಇರಬೇಕು. ನೀಟಾಗೆ ಕೈಯಲ್ಲೇ ಬೀಟ್ ಮಾಡ್ಕೊಳ್ಳಿ. 2-3 ನಿಮಿಷ ಕ್ರೀಮ್ ಥರ ಬರುತ್ತಲ್ವ, ಕ್ರೀಮ್ ಲೆವೆಲಿಗೆ ಬರಬೇಕು. ಆ ಥರ ನೀವು ಬೀಟ್ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ. ಒಂದು 3 ನಿಮಿಷ ನೀವು ಬೀಟ್ ಮಾಡಿದಿರಿ ಅಂದರೆ ಚೆನ್ನಾಗೆ ಕ್ರೀಮ್ ಥರನೇ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಕ್ರೀಮ್ ಹಾಗೆ ಬಂದಿದೆ. ನೋಡ್ತಾ ಇರ್ಬೋದು ಕ್ರೀಮ್ ಥರ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬ ಗಟ್ಟಿಯಾಗಿ ಬಂದಿದೆ. ನೋಡಿ ಈ ಥರ ಗಟ್ಟಿಯಾಗಿರಬೇಕು. ಕ್ಯಾಪೆಚಿನೋ ಕ್ರೀಮು ರೆಡಿ ಆಗಿದೆ. 1 ಕಪ್ ಇಟ್ಕೊಳ್ಳಿ. 3 ಸ್ಪೂನ್ ಕ್ಯಾಪುಚಿನೋ ಸೇರಿಸ್ಕೊಳ್ಳಿ. ಮುಂಚೆನೇ ಹಾಲು ಕಾಯಿಸಿಟ್ಟಿದ್ವಿ. ಗಟ್ಟಿಯಾಗಿರೋ ಹಾಲು ಸೇರಿಸ್ಕೊಳ್ಳೋಣ. ನಾನು 200 ml ಅಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಇಬ್ಬರಿಗೆ ಆಗೋಷ್ಟು ತೋರಿಸ್ಕೊಡ್ತಾ ಇದ್ದೀನಿ. 200 ml ಹಾಲು ಸೇರಿಸಾದ್ಮೇಲೆ ಮತ್ತೆ 2 ಸ್ಪೂನ್ ಕ್ರೀಮು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ತೋರಿಸ್ಕೊಟ್ಟಿದ್ದೀನಿ. ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಎಷ್ಟು ಕ್ರೀಮಿಯಾಗೆ ಕಾಣಿಸ್ತಾ ಇದೆ. ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಅಂದರೆ ಒಮ್ಮೆ ನೀವು ಟ್ರೈ ಮಾಡಿ. ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಾನು ಹಾಕಿರೋ ಮೊದಲನೇ ವಿಡಿಯೋ ನೀವೇ ನೋಡ್ಬೋದು. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಈ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.